ದಚ್ಚು ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಿಡಿಗೇಡಿಗಳ ಪತ್ತೆಗಾಗಿ 3 ವಿಶೇಷ ತಂಡಗಳ ರಚನೆಯನ್ನ ಮಾಡಲಾಗಿದೆ. ಸಿಸಿಬಿ ಸೈಬರ್ ಕ್ರೈಂನ 3 ತಂಡಗಳಿಂದ ತನಿಖೆಯನ್ನು ಮುಂದುವರಿಸಲಾಗಿದೆ. ದಚ್ಚು ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್, ಕಿಡಿಗೇಡಿಗಳ ಪತ್ತೆಗೆ 3 ವಿಶೇಷ ತಂಡಗಳ ರಚನೆ. ಸಿಸಿಬಿ ಸೈಬರ್ ಕ್ರೈಂನ 3 ತಂಡಗಳಿಂದ ತನಿಖೆ. ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರಿಂದ ಮೆಟಾಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಅಶ್ಲೀಲ ಕಮೆಂಟ್ ಹಾಕಿದಂತಹ ಖಾತೆಗಳ ಮಾಹಿತಿಗಾಗಿ ಪತ್ರ, 18 ಜಾಲತಾಣಗಳ ಖಾತೆಗಳ ವಿವರ ನೀಡುವಂತೆ ಪತ್ರವನ್ನು ಬರೆಯಲಾಗಿರುವಂಥದ್ದು ಮೆಟಾ ಸಂಸ್ಥೆಗೆ. ಇತ್ತೀಚೆಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ವಿರುದ್ಧ ಬ್ಯಾಡ್ ಕಮೆಂಟ್ಸ್ ಮಾಡಿದವರ ವಿರುದ್ಧ ದೂರನ್ನು ಕೂಡ ನೀಡಿದ್ರು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಾರಿ ಸುದ್ದಿ ಆಗಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಪ್ರಕರಣ. ದೂರು ನೀಡಿದ ನಂತರ ಕಿಡಿಗೇಡಿಗಳ ಪತ್ತೆಗಾಗಿ 3 ವಿಶೇಷ ತಂಡಗಳ ರಚನೆಯನ್ನು ಕೂಡ ಮಾಡಲಾಗಿದೆ. ಸಿಸಿಬಿ ಸೈಬರ್ ಕ್ರೈಂನ 3 ತಂಡಗಳಿಂದ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಗೆ ಸೈಬರ್ ಕ್ರೈಂ ಪೊಲೀಸರಿಂದ ಮೆಟಾಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಅಶ್ಲೀಲ ಕಮೆಂಟ್ ಹಾಕಿದ ಖಾತೆಗಳ ಮಾಹಿತಿಯನ್ನು ನೀಡುವಂತೆ ಕೇಳಿಕೊಳ್ಳಲಾಗಿದೆ. 18 ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರವನ್ನು ನೀಡುವಂತೆ ಪತ್ರವನ್ನು ಬರೆಯಲಾಗಿರುವಂಥದ್ದು. ಅದರ ಜೊತೆಗೆ ಕೆಲವು ಕಿಡಿಗೇಡಿಗಳ ಮಾಹಿತಿ ಕಲೆ ಹಾಕಿದ ಸೈಬರ್ ಕ್ರೈಂ ಪೊಲೀಸರು ಕಿಡಿಗೇಡಿಗಳ ಗುರುತು ವಿಳಾಸವನ್ನು ಪತ್ತೆ ಹಚ್ಚಿ ಹುಡುಕಾಟವನ್ನು ಕೂಡ ಮಾಡಲಿದ್ದಾರೆ. IP ಅಡ್ರೆಸ್ ಸರ್ವರ್ ಮೂಲಕ ಕೆಲವರ ಮಾಹಿತಿ ಈಗಾಗಲೇ ಪತ್ತೆಯಾಗಿರುವಂಥದ್ದು. ಕೆಲವು ಕಿಡಿಗೇಡಿಗಳ ಮಾಹಿತಿಯನ್ನು ಕಲೆ ಹಾಕಿದ ಪೊಲೀಸರು ಕಿಡಿಗೇಡಿಗಳ ಗುರುತು ವಿಳಾಸ ಪತ್ತೆ ಹಚ್ಚಿ ಹುಡುಕಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಹಾಗೆ ಕಮೆಂಟ್ ಹಾಕಿದಂತಹ ಖಾತೆಗಳ IP ಅಡ್ರೆಸ್ ಹಾಗೆ ಸರ್ವರ್ ಮೂಲಕ ಕೆಲವರ ಮಾಹಿತಿ ಪತ್ತೆ ಹಚ್ಚಿದ್ದಾರೆ. ಪೊಲೀಸರ ಶೋಧ ವಿಚಾರ ತಿಳಿದು ಕೆಲವರು ನಾಪತ್ತೆಯಾಗಿದ್ದಾರಂತೆ. ಬಂಧನದ ಭೀತಿಯಲ್ಲಿ ತಲೆಮರೆಸಿಕೊಂಡಿರತಕ್ಕಂಥ ಕೆಲವರು ಅಕೌಂಟ್ಗಳು ಪೋಸ್ಟ್ ಡಿಲೀಟ್ ಮಾಡಿ ನಾಪತ್ತೆಯನ್ನ ಆಗಿರುವಂಥದ್ದು. ಅಕೌಂಟ್ಗಳು ಪೋಸ್ಟ್ ಡಿಲೀಟ್, 18 ಜಾಲತಾಣದ ಅಕೌಂಟನ್ನು ಪರಿಶೀಲನೆ ಮಾಡಿದೆ. ಹಾಗೆ ಖಾಕಿ ಪಡೆ ತಲಾಶ್ ಕೂಡ ಮಾಡ್ತಾ ಇರುವಂಥದ್ದು. ಈ ಕುರಿತಂತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಕಾರ್ತಿಕ್ ಮಾವಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ. ಕಾರ್ತಿಕ್, ಈಗಾಗಲೇ ವಿಜಯಲಕ್ಷ್ಮಿ ದರ್ಶನ್ ಅವರು ದೂರನ್ನು ಕೂಡ ನೀಡಿರುವಂಥದ್ದು. ಈ ಕುರಿತಂತೆ ಈಗಾಗಲೇ 3 ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಕಾರ್ತಿಕ್? ಕಾವ್ಯ, ಈಗಾಗಲೇ ವಿಜಯಲಕ್ಷ್ಮಿ ಅವರು ಅಶ್ಲೀಲ ಕಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಂಚ್ಕೊಂಡಿದ್ರು. ಆಮೇಲೆ ಕಮಿಷನರ್ ಆಫೀಸ್ಗೂ ಹೋಗಿ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ರು. ಮತ್ತೆ ಯಾವೆಲ್ಲ ಅಕೌಂಟ್ಗಳಿಂದ ಕೆಟ್ಟ ಕಮೆಂಟ್ಗಳು ಬಂದಿದೆ, ಯಾರ್ಯಾರು ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಎಳೆಯಲ್ಲೇ ಈಗ ತನಿಖೆ ಶುರುವಾಗಿದೆ. ಇದನ್ನ ಬಹಳ ಸೀರಿಯಸ್ ಆಗಿ ಸೈಬರ್ ಕ್ರೈಮ್ ಬ್ರಾಂಚ್ ಒಂದು ಪರಿಗಣನೆಗೆ ತೆಗೆದುಕೊಂಡು ಇನ್ನು ತನಿಖೆಯನ್ನ ಶುರು ಮಾಡ್ತಾ ಹೋಗುತ್ತೆ. ಸ್ಪೆಷಲಿ 3 ಟೀಮ್ಗಳನ್ನ ಇಲ್ಲಿ ಆಯೋಜಿಸಲಾಗಿದೆ. ಒಂದು ಟೀಮು ಈಗ ಫೇಕ್ ಅಕೌಂಟ್ ಗಳನ್ನ ಕಂಡು ಹಿಡಿಯೋದಕ್ಕೆ ಒಂದು ಟೀಮು ಕೆಲಸ ಮಾಡ್ತಾ ಹೋಗುತ್ತೆ. ಏನು ಅಂತಂದ್ರೆ ಈಗ ಸಾಕಷ್ಟು ಬಾರಿ ನಾವು ನೋಡಿದೀವಿ, ಹೆಣ್ಮಕ್ಳಿಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಕ್ ಅಕೌಂಟ್ ಗಳ ಮೂಲಕ ಜಾಸ್ತಿ ಕೆಟ್ಟದಾಗಿ ಬೈಗುಳ ಕೊಡುವಂಥದ್ದು, ಅಶ್ಲೀಲ ಕಮೆಂಟ್ ಗಳನ್ನ ಮಾಡುವಂಥದ್ದನ್ನ ನೋಡ್ತಾ ಇರ್ತೀವಿ. ಅವ್ರಗಳನ್ನ ಪತ್ತೆ ಹಚ್ಚೋದೇ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ನಾವಿವಾಗ ಒರಿಜಿನಲ್ ಅಕೌಂಟ್ ಇಂದ ಏನಾದ್ರೂ ಕೆಟ್ಟ ಕಮೆಂಟ್ ಗಳನ್ನ ಹಾಕಿದ್ರೆ ಬಹಳ ಸುಲಭವಾಗಿ ಕಂಡು ಬಿಡ್ಬೋದು. ಪ್ರೊಫೈಲ್ ಅಲ್ಲಿ ನಮ್ಮ ಡೀಟೇಲ್ಸ್ ಕೂಡ ಇರುತ್ತೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರುವಂತ ಚಾನ್ಸಸ್ ಗಳು ಇರುತ್ತೆ. ಮತ್ತೆ ನಮ್ಮ ಫೋಟೋಗಳು ಕೂಡ, ಅಂದ್ರೆ ಪ್ರೀವಿಯಸ್ ಆಗಿ ನಾವೆಲ್ಲ ಯಾವ ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತೀವಿ ಅದು ಕೂಡ ಸಿಗ್ತಾ ಹೋಗುತ್ತೆ. ಆದ್ರೆ ಫೇಕ್ ಅಕೌಂಟ್ ನಲ್ಲಿ ಏನಾಗುತ್ತೆ, ಯಾರ್ದೋ ಒಂದು ಪ್ರೊಫೈಲ್ ಫೋಟೋವನ್ನ ಹಾಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆಯವರ ಫೋಟೋಗಳನ್ನ ಹಾಕೋದ್ರಿಂದ ಅಲ್ಲೂ ಕೂಡ ಎಂಕ್ವೈರಿಗೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ, ಯಾರು ಸ್ಪೆಷಲಿ ಈ ಕಮೆಂಟ್ ಗಳನ್ನ ಮಾಡಿದ್ದಾರೆ ಅಂತ. ಇನ್ನ ಸೆಕೆಂಡ್ ಟೀಮು ಯಾವ ಕೆಲಸ ಮಾಡುತ್ತೆ ಅಂದ್ರೆ, ಸರ್ವರ್ ಡೇಟಾವನ್ನ ಅವಲಂಬಿಸಿ ಅದ್ರ ಮುಖಾಂತರ ಈ ಕಿಡಿಗೇಡಿಗಳನ್ನ ಹಿಡಿಯುವಂತ ಪ್ರಯತ್ನ ಮಾಡುತ್ತೆ. ನಾವು ಈಗ ನಮ್ಮ ಮೊಬೈಲ್ ನಿಂದ ಯಾರಿಗಾದ್ರೂ ಕಮೆಂಟ್ ಹಾಕಿದ್ರೆ ಅಥವಾ ಯಾರಿಗಾದ್ರೂ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅದನ್ನ ಕಂಡು ಹಿಡಿಯೋದು ಸುಲಭ. ಯಾಕಂದ್ರೆ ನಮ್ಮ ಮೊಬೈಲ್ ನೆಟ್ವರ್ಕ್ ಮತ್ತೆ IP ಅಡ್ರೆಸ್ ಯಾವಾಗ್ಲೂ ಒಂದೇ ಆಗಿರುತ್ತೆ. ಸೊ ಈಗ ಬೇರೆ ಯಾವ್ದಾದ್ರು ಸೈಬರ್ ಅಲ್ಲಿ ಕೂತ್ಕೊಂಡು ಯಾವ್ದೋ ಮಲ್ಟಿಪಲ್ ಸಿಸ್ಟಮ್ ಗಳಲ್ಲಿ ಕಮೆಂಟ್ ಹಾಕಿದ್ರೆ ಅದನ್ನ ಕಂಡು ಹಿಡಿಯೋದು ಬಹಳ ಕಷ್ಟ. ಹಾಗಾಗಿ
ಹಾಗಾಗಿ ಸೆಕೆಂಡ್ ಟೀಮು ಅದಕ್ಕೆ ಕೆಲಸ ಮಾಡ್ತಾ ಹೋಗುತ್ತೆ. ಥರ್ಡ್ ಟೀಮು ಈಗ ಸರ್ವರ್ಗಳ ಮುಖಾಂತರ, ಅಂದ್ರೆ ಇವಾಗ ನಾವು ಮೊಬೈಲ್ ಅಲ್ಲಿ ಮಾಡಿರೋ ಫೇಕ್ ಅಕೌಂಟ್ ನಿಂದ ಮಾಡಿದ್ರು ಕೂಡ ನೆಟ್ವರ್ಕ್ ಮತ್ತೆ ಸರ್ವರ್ IP ಅಡ್ರೆಸ್ ಗಳನ್ನ ಅವಲಂಬಿಸಿ ಅದ್ರ ಮೂಲಕ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನಿಸಬಹುದು, ಹೆಣ್ಮಕ್ಳಿಗೆ ಅಂತಲ್ಲ, ಕೆಲವೊಂದಿಷ್ಟು ಸೆಲೆಬ್ರಿಟಿಗಳಿಗೂ ಕೂಡ ಅವರು ಯಾವ್ದೋ ಒಂದು ಫೋಟೋವನ್ನ ಹಾಕಿರ್ತಾರೆ, ಅದಕ್ಕೆ ಬೇಡದ ಕಮೆಂಟ್ ಗಳನ್ನ ಮಾಡೋದು, ಮೆಸೆಂಜರ್ ಅಲ್ಲಿ ಹೋಗಿ ಒಂದು ಥ್ರೆಟ್ ಮಾಡುವಂತ ಕೆಲಸ ಇರ್ಬೋದು, ಬ್ಲಾಕ್ ಮೇಲ್ ಮಾಡೋ ಕೆಲಸ ಇರ್ಬೋದು, ಮತ್ತೆ ಫೋಟೋ ಎಡಿಟ್ ಮಾಡುವಂತ ಕೆಲಸಗಳಿರ್ಬೋದು, ಇದಕ್ಕೆಲ್ಲ ಕಿಡಿಗೇಡಿಗಳು ಕೈ ಹಾಕ್ತಾ ಹೋಗ್ತಾರೆ. ಇದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸೈಬರ್ ಕ್ರೈಮು ತುಂಬಾ ದಿನಗಳಿಂದ ಪ್ರಯತ್ನ ಪಟ್ಟಿತ್ತು. ಈಗ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ 18ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೇಲೆ CCB ಕಣ್ಣಿಟ್ಟಿದೆ. ಜೊತೆಗೆ ಆ ಅಕೌಂಟ್ಗಳಿಂದ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಕಮೆಂಟ್ ಗಳನ್ನ ಮಾಡಿದರೆ ಅದನ್ನು ಕೂಡ ಸ್ಪೆಷಲೈಸ್ಡ್ ಆಗಿ ಅದನ್ನ ಎಂಕ್ವೈರಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈಗ ಸೆಲೆಬ್ರಿಟಿಗಳ ಫೋಟೋಗೆ ಕೆಟ್ಟ ಕಮೆಂಟ್ ಗಳನ್ನ ಹಾಕಿರೋದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, ತುಂಬಾ ಹೆಚ್ಚಾಗ್ತಾ ಇದೆ. ಈ ಡಿಜಿಟಲ್ ಟ್ರಾಫಿಕಿಂಗ್ ಇಂದ ಬಹಳಷ್ಟು ಸಮಸ್ಯೆಗಳನ್ನ ಸೆಲೆಬ್ರಿಟಿಗಳು ಅನುಭವಿಸ್ತಾ ಇದ್ದಾರೆ. ರಮ್ಯಾ ಅವರು ಕೂಡ ಈ ಹಿಂದೆ CCBಯ ಮೆಟ್ಲು ಹತ್ತಿದ್ರು, ಸೈಬರ್ ಕ್ರೈಮ್ ಅವರು ಅದನ್ನು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಆಮೇಲೆ ರಮ್ಯಾ ಅವರು ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಬಿಟ್ಟು ಕಳ್ಸಿದ್ರು. ಆದ್ರೆ ಈ ಒಂದು ಕೇಸ್ ಬಹಳ ಬೇರೆ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಅಕೌಂಟ್ಗಳ ಒಂದು IP ಅಡ್ರೆಸ್ ಮತ್ತೆ ಅವರ ಒಂದು ಐಡೆಂಟಿಟಿ ಪ್ರೊಫೈಲ್ ಏನಾದ್ರೂ ಸಿಕ್ಕಂತ ಪಕ್ಷದಲ್ಲಿ ಆ ಕಿಡಿಗೇಡಿಗಳನ್ನ ಸುಲಭವಾಗಿ ಕಂಡುಹಿಡಿಬಹುದು. ಕಾವ್ಯ, ಎಸ್, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.